ಕನ್ನಡ ವಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ಲ್ಯಾಂಬೋರ್ಗಿನಿ ಕಾರ್ ಬಗ್ಗೆ ಗೊತ್ತೇ ಇರುತ್ತೆ. ಕಾರ್ ನೋಡಿಲ್ಲ ಅಂದರೂ ಲ್ಯಾಂಬೋರ್ಗಿನಿ ಬಗ್ಗೆ ಸ್ವಲ್ಪನಾದರೂ ಕೇಳಿರ್ತೀರ. ಈ ಕಾರನ್ನು ರೆಡಿ ಮಾಡಿ ರೋಡಿಗೆ ತಂದ ವ್ಯಕ್ತಿಯ ಬಗ್ಗೆ ನಿಮಗೆ ತಿಳಿದಿಲ್ಲ. ನಾನು ನಿಮಗೆ ಈ ವ್ಯಕ್ತಿಯ ಬಗ್ಗೆ ಹೇಳಿಕೊಳ್ತಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ. ರೋಚಕತೆಯಂತೂ ಈ ವಿಡಿಯೋದಲ್ಲಿ ಖಂಡಿತ ಇದೆ. ಏಪ್ರಿಲ್ 28, 1916ರಂದು ಇಟಲಿಯ ಒಂದು ಪುಟ್ಟ ನಗರದಲ್ಲಿ ಫೆರೋಸಿಯಾ ಲ್ಯಾಂಬೋರ್ಗಿನಿಯ ಜನನ ಆಗುತ್ತೆ. ಒಬ್ಬ ರೈತನ ಮಗನಾಗಿ ಫೆರೋಸಿಯಾ ಜನಿಸ್ತಾರೆ. ಇವರ ಫ್ಯಾಮಿಲಿಯ ಉದ್ಯೋಗ ದ್ರಾಕ್ಷಿಯನ್ನು ಬೆಳೆದು ಅದರಿಂದ ವೈನ್ ತಯಾರಿಸುವ ಕೆಲಸ ಆಗಿರುತ್ತೆ. ಫೆರೋಸಿಯೋ ತಂದೆಯ ಜೊತೆಗೆ ವೈನ್ ತಯಾರಿಸುವ ಕಾರ್ಯದಲ್ಲಿ ಸಹಾಯ ಮಾಡ್ತಾ ಬೆಳಿತಾನೆ. ತಂದೆಗೆ ತಕ್ಕ ಮಗನಾಗಿದ್ದ ಫೆರೋಸಿಯೋಗೆ ಕೃಷಿಯಲ್ಲಿ ತುಂಬ ಇಂಟ್ರೆಸ್ಟ್ ಇಲ್ಲದ ಕಾರಣ ಇವರು ಮೆಕ್ಯಾನಿಕಲ್ ಕಡೆ ಮನಸ್ಸು ವಾಲುತ್ತೆ. ಅವರು ಮೆಕ್ಯಾನಿಕಲ್ ಕೋರ್ಸ್ಗೆ ಜಾಯಿನ್ ಆಗಿ ಅಲ್ಲಿಂದ ಉತ್ತೀರ್ಣರಾಗ್ತಾರೆ. ಅಲ್ಲಿಂದ ಒಂದು ಕಂಪನಿಗೆ ಸೇರಿಕೊಳ್ತಾರೆ ಫೆರೋಸಿಯೋ. ಈ ಕಂಪನಿಯ ಕೆಲಸ ಆರ್ಮಿಯ ಮಿಷನ್ ತಯಾರಿಸುವ ಕೆಲಸ ಆಗಿರುತ್ತೆ. ಫೆರೋಸಿಯೋ ಅಲ್ಲಿ ಹಲವು ವರ್ಷಗಳ ಅನುಭವದೊಂದಿಗೆ ಎಲ್ಲ ಕೆಲಸಗಳನ್ನು ಕಲಿತುಕೊಳ್ತಾರೆ. ನಂತರ ಎರಡನೆಯ ವಿಶ್ವಯುದ್ಧ ಸಮಯದಲ್ಲಿ ಇಟಾಲಿಯನ್ ರಾಯಲ್ ಏರ್ಫೋರ್ಸ್ನಲ್ಲಿ ಸೇರಿಕೊಳ್ತಾಳೆ ಫೆರೋಸಿಯನ್. ಇದು ಇಟಲಿಯ ವಾಯುಸೇನೆ ಆಗಿರುತ್ತೆ. ಈ ವಾಯುಸೇನೆಯಲ್ಲಿ ಕೆಲಸ ಮಾಡುವಾಗ ಇದೇ ಸಂದರ್ಭದಲ್ಲಿ ಫೆರೋಸಿಯೋ ಇದ್ದ ಪ್ರದೇಶವನ್ನೆಲ್ಲ ಜರ್ಮನಿ ಸೇನೆ ಆಕ್ರಮಿಸುತ್ತೆ. ಹೀಗಾಗಿ ಅಲ್ಲಿರುವ ಸೈನಿಕರನ್ನು ಬಂಧನ ಮಾಡುತ್ತೆ ಜರ್ಮನಿ ಸರ್ಕಾರ. ಈ ಸೈನ್ಯದಲ್ಲಿ ಫೆರೋಸಿಯಾ ಕೂಡ ಒಬ್ಬರು. ವಿಶ್ವದ ಸಂದರ್ಭದಲ್ಲಿ ಬಂಧನವಾದ ಸೈನಿಕರನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದು ನಿಮಗೆ ತಿಳಿದೇ ಇರುತ್ತೆ. ಫೆರೋಸಿಯೋಗೂ ಕೂಡ ಭಯಂಕರ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಫೆರೋಸಿಯೋಗೆ ಜೈಲಲ್ಲಿದ್ದಾಗ ಜರ್ಮನಿ ಅಧಿಕಾರಿಗಳು ಕೇಳ್ತಾರೆ, ನಿನಗೆ ಯಾವ ಕೆಲಸ ಬರುತ್ತೆ ಅಂತ. ಆವಾಗ ಫೆರೋಸಿಯೋ ಹೇಳ್ತಾರೆ, ಮೆಕ್ಯಾನಿಕಲ್ ಕೆಲಸ ಬರುತ್ತೆ ಅಂತ. ನಂತರ ಜರ್ಮನಿ ಅಧಿಕಾರಿಗಳು ಮೆಕ್ಯಾನಿಕಲ್ ಕೆಲಸವನ್ನು ಜೈಲಿನಲ್ಲೇ ಇದ್ದ ಫೆರೋಸಿಯೋಗೆ ನೀಡ್ತಾರೆ. ಇದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಫೆರೋಸಿಯೋ. ಅಲ್ಲಿ ಅವರು ಜೈಲಿನಲ್ಲೇ ಇದ್ದುಕೊಂಡು ಜರ್ಮನಿಯ ಹಲವು ವಾಹನಗಳನ್ನು ರೆಡಿ ಮಾಡ್ತಾರೆ. ಈ ಕೆಲಸವನ್ನು ನೋಡಿದ ಜರ್ಮನಿ ಸೇನೆ ಫೆರೋಸಿಯನ್ನು ಬಿಟ್ಟು ಕಳಿಸುತ್ತೆ. ಜೈಲಿಂದ ಬಂದ ಫೆರೋಸಿಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಆಘಾತ ಆಗುತ್ತೆ. ತನ್ನ ಪತ್ನಿ ಮೊದಲ ಮಗುವಿಗೆ ಜನ್ಮ ನೀಡಿ ಸಾವನ್ನಪ್ತಾರೆ. ಭಾರದ ಮನಸ್ಸಿನಿಂದ ಫೆರೋಸಿಯೋ ಇಷ್ಟದ ಕೆಲಸ ಮೆಕ್ಯಾನಿಕಲ್ ಮುಂದುವರಿಸುತ್ತಾರೆ. ಆ ಕಡೆಯಿಂದ ತಂದೆ ಒಬ್ಬರ ಹತ್ತಿರ ಹೇಳಿ ಕಳುಹಿಸುತ್ತಾರೆ, ಕೃಷಿಗೆ ಒಂದು ಟ್ರ್ಯಾಕ್ಟರ್ ಬೇಕು, ರೆಡಿ ಮಾಡ್ತೀಯಾ ಮಗನೇ ಅಂತ. ಅವರು ಇದಕ್ಕೆ ಒಪ್ಪಿಕೊಳ್ತಾರೆ. ಆದರೆ ಇದಕ್ಕೆ ಹಣ ಎಲ್ಲಿಂದ ತರುವುದು ಅನ್ನೋ ಯೋಚನೆಯಲ್ಲಿದ್ದಾಗ ಒಂದು ಉಪಾಯ ಬರುತ್ತೆ. ಫೆರೋಸಿಯೋ ತಲೆಯಲ್ಲಿ ಬಂದಂಥ ಉಪಾಯವೇ ಅದು. ಏನು ಅಂದರೆ, ಯುದ್ಧದಲ್ಲಿ ಹಾಳಾದ ಕಬ್ಬಿಣದ ವಸ್ತುಗಳನ್ನು ಬಳಸಿ ಟ್ರ್ಯಾಕ್ಟರ್ ಮಾಡಬಹುದಲ್ಲವೇ ಅಂತ ಯೋಚನೆ ಬರುತ್ತೆ. ಇದೇ ಹಾಳಾದ ವಸ್ತುಗಳಿಂದ ಟ್ರ್ಯಾಕ್ಟರ್ ರೆಡಿ ಮಾಡ್ತಾರೆ. ಆವಾಗ ಅವರು ಮೊದಲು ಡೀಸೆಲ್ ಟ್ರ್ಯಾಕ್ಟರ್ ರೆಡಿ ಮಾಡ್ತಾರೆ. ಈಗ ಬೆಳೀತಾ ಸಣ್ಣ ಕಂಪನಿಯನ್ನು ರೆಡಿ ಮಾಡ್ತಾರೆ. ಆ ಕಂಪನಿಗೆ ಒಂದು ಹೆಸರನ್ನು ಇಡ್ತಾರೆ. ಅದುವೇ ಲ್ಯಾಂಬೋರ್ಗಿನಿ ಆಗಿರುತ್ತೆ. ಟ್ರ್ಯಾಕ್ಟರ್ ಬೇಡಿಕೆ ಹೆಚ್ಚಾಗುತ್ತೆ. ಕಂಪನಿ ದೊಡ್ಡ ವ್ಯವಹಾರ ಮಾಡಬೇಕಾದಾಗ ಹಣದ ಸಮಸ್ಯೆ ಎದುರಾಗುತ್ತೆ. ಆವಾಗ ಫೆರೋಸಿಯೋ ತಂದೆ ಇರುವ ಜಮೀನನ್ನು ಮಾರಿ ಹಣದ ಸಹಾಯ ಮಾಡ್ತಾರೆ. ಕಂಪನಿ ದೊಡ್ಡದಾಗುತ್ತೆ. ಪ್ರತಿ ಕ್ಷಣ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಾರೆ ಫೆರೋಸಿಯೋ. ನೋಡ್ತಾ ಇದ್ದಂಗೆ ಫೆರೋಸಿಯೋ ಕಂಪನಿ ಎತ್ತರಕ್ಕೆ ಬೆಳೆದು ಇಟಲಿಯಲ್ಲಿ ಹೆಸರುವಾಸಿಯಾಗುತ್ತೆ. ಬಂದ ಹಣದಲ್ಲಿ ಅಂದಿನ ಲಕ್ಸರಿ ಕಾರನ್ನು ಖರೀದಿ ಮಾಡ್ತಾರೆ ಫೆರೋಸಿಯೋ. ಈ ಕಾರುಗಳು ರಿಪೇರಿ ಬಂದಾಗ ತಮ್ಮ ಕಾರನ್ನು ತಾವೇ ರಿಪೇರಿ ಮಾಡಿಕೊಳ್ತಾ ಇರ್ತಾರೆ. ಇವರು ಎಷ್ಟು ಎತ್ತರಕ್ಕೆ ಬೆಳೆದರೂ ತಮ್ಮ ವೃತ್ತಿ ಕೆಲಸವನ್ನು ಅವರು ಬಿಟ್ಟಿರಲಿಲ್ಲ. ಆಗಿನ ಮತ್ತೊಂದು ಕಾರ್ ಫೆರಾರಿಯನ್ನು ಖರೀದಿ ಮಾಡ್ತಾರೆ. ಇದು ಅವರ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಆ ಕಾರು ಅವರಿಗೆ ಅಷ್ಟೊಂದು ಇಷ್ಟ ಆಗುವುದಿಲ್ಲ. ಆ ಕಾರಲ್ಲಿ ಒಂದು ತೊಂದರೆ ಇರುತ್ತೆ. ಅದುವೇ ಕ್ಲಚ್ ಸರಿ ಇರೋದಿಲ್ಲ.
ಅದನ್ನು ಇಟ್ಟುಕೊಂಡು ಫೆರಾರಿ ಓನರ್ ಬಳಿ ಹೇಳ್ತಾರೆ. ಇದಕ್ಕೆ ಸೆಟ್ಟಾದ ಫೆರಾರಿ ಮಾಲೀಕ, ನಿನ್ನ ತಲೆ ಸರಿ ಇಲ್ಲ, ನಮ್ಮ ಕಾರ್ ಸರಿ ಇದೆ ಅಂತ ಹೇಳ್ತಾರೆ. ಟ್ರ್ಯಾಕ್ಟರ್ ಓಡಿಸುವವ ನಮ್ಮ ಕಾರ್ ಬಗ್ಗೆ ಮಾತಾಡ್ತೀಯ ಅಂದಾಗ ಫೆರೋಸಿಯೋಗೆ ಭಾರಿ ಮನಸ್ಸಿಗೆ ನೋವಾಗುತ್ತೆ. ಈ ಅವಮಾನ ಫೆರೋಸಿಯೋ ಸ್ವಾಭಿಮಾನ ಕೆಣಕಿ ಬಿಡುತ್ತೆ. ಆವಾಗ ಫೆರೋಸಿಯೋ ಒಂದು ಶಪಥ ಮಾಡ್ತಾರೆ, ಜಗತ್ತಿಗೆ ಸ್ಪೋರ್ಟ್ಸ್ ಕಾರ್ ಹೇಗಿರಬೇಕು ಅಂತ ತೋರಿಸಬೇಕು ಅಂತ. ಈ ಶಪಥ್ ಲ್ಯಾಂಬೋರ್ಗಿನಿ ಹುಟ್ಟಿಗೆ ಕಾರಣ ಆಗುತ್ತೆ. ಕೆಲವು ತಿಂಗಳಲ್ಲಿ ಈ ಫೆರೋಸಿಯೋ ಕಾರನ್ನು ರೆಡಿ ಮಾಡ್ತಾರೆ. ಈ ಕಾರನ್ನು ಮೋಟಾರ್ ಶೋನಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತೆ. ಎಲ್ಲ ಕಡೆಯಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತೆ. ಸಮಯ ಕಳೆಯುತ್ತೆ. ಲ್ಯಾಂಬೋರ್ಗಿನಿ ಕಾರು ಜನಪ್ರಿಯ ಪಡೆಯುತ್ತೆ. ಇದಾದ ನಂತರ ಹಿಂದೆ ನೋಡಿದ ಫೆರೋಸಿಯೋ ಒಂದಾದ ನಂತರ ಒಂದು ಮಾಡೆಲ್ ಕಾರುಗಳನ್ನು ಬಿಡುಗಡೆ ಮಾಡ್ತಾರೆ. ಎಲ್ಲಿಯವರೆಗೆ ಅಂದರೆ ಫೆರಾರಿಯನ್ನು ಹಿಂದಿಕ್ಕಿ ಲ್ಯಾಂಬೋರ್ಗಿನಿ ಜಗತ್ತಿನಲ್ಲಿ ಹೆಸರುವಾಸಿ ಆಗುತ್ತೆ. ಸೇಡು ಅಂದರೆ ಬೆಳೆದು ನಿಂತು ತೋರಿಸುವುದು ಎಂದು ಫೆರೋಸಿಯೋ ತೋರಿಸಿಕೊಡ್ತಾರೆ. ಒಬ್ಬ ರೈತನ ಮಗ ಇಷ್ಟು ದೊಡ್ಡ ಕಂಪನಿ ಕಟ್ಟಿ ಬೆಳೆಸಿದ ಅಂದರೆ ಖುಷಿಯ ವಿಚಾರವೇ. ನಿಮ್ಮ ಫೇವ್ರೇಟ್ ಕಾರ್ ಯಾವುದು ಎಂಬುದು ಕಾಮೆಂಟ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.